ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಅಮೆರಿಕದಲ್ಲಿ ನೆಲೆಸಿದ್ದರೂ ಜನ್ಮಭೂಮಿಯೊಂದಿಗಿನ ಬಾಂಧವ್ಯವನ್ನು ಮರೆಯದ ಅಪರೂಪದ ಕನ್ನಡಿಗರಲ್ಲಿ ಡಾಕ್ಟರ್ ನಾರಾಯಣ್ ಸಾ ವಿಠೋಬಾಸ ಬದಿ ಪ್ರಮುಖರಾಗಿದ್ದಾರೆ. ಅವರ ಸಮಾಜಮುಖಿ ಚಿಂತನೆ ಹಾಗೂ ಕಾಳಜಿಯ ಪ್ರತಿಫಲವೇ ಡಾಕ್ಟರ್ ನಾರಾಯಣ್ ಸಾ ವಿಠೋಬಾಸ ಬದಿ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಕಳೆದ 7 ವರ್ಷಗಳಿಂದ ಶಿಕ್ಷಣ, ಸಮಾಜ ಸೇವೆ ಮತ್ತು ಮಾನವೀಯ ಕಾರ್ಯಗಳ ಮೂಲಕ ಈ ಸಂಸ್ಥೆ ಜನಮನ ಗೆದ್ದಿದೆ. 2019 ಮೇ 24ರಂದು ನೋಂದಣಿಯಾದ ಈ ಟ್ರಸ್ಟ್ಗೆ ಡಾಕ್ಟರ್ ನಾರಾಯಣ್ ಸಾ ವಿಠೋಬಾಸ ಬದಿ ಹಾಗೂ ಶ್ರೀಮತಿ ಲೀಲಾ ನಾರಾಯಣ್ ಸಾ ಬದಿ ಅವರು ಸಂಸ್ಥಾಪಕ ಟ್ರಸ್ಟಿಗಳಾಗಿ ಮುನ್ನಡೆ ನೀಡುತ್ತಿದ್ದಾರೆ. ಶಿಕ್ಷಣವೇ ಸಮಾಜದ ಪರಿವರ್ತನೆಗೆ ಅತ್ಯಂತ ಶಕ್ತಿಯುತ ಅಸ್ತ್ರ ಎಂದು ದೃಢ ನಂಬಿಕೆಯೊಂದಿಗೆ ಟ್ರಸ್ಟ್ ತನ್ನ ಸೇವಾ ವ್ಯಾಪ್ತಿಯನ್ನು ನಿರಂತರವಾಗಿ ವಿಸ್ತರಿಸುತ್ತಾ ಸಾಗಿದೆ. ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಗೌರವಿಸುವ ಮಹದಾಶೆಯೊಂದಿಗೆ ಬೆಟಗೇರಿಯ ಎಸ್ಎಸ್ಕೆ ಸಮಾಜದ ಆಶ್ರಯದಲ್ಲಿ ಪ್ರತಿ ವರ್ಷವೂ ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳಲ್ಲಿ ಅತ್ಯುತ್ತಮ ಅಂಕ ಗಳಿಸಿ ಸಾಧನೆ ಮಾಡಿದ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಿರಂತರವಾಗಿ ಆಯೋಜಿಸಿಕೊಂಡು ಬರಲಾಗುತ್ತಿದೆ. ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸುವ ಈ ಯೋಜನೆ ಅನೇಕ ಯುವ ಮನಸ್ಸುಗಳಲ್ಲಿ ಉನ್ನತ ಸಾಧನೆಯ ಕಿಡಿಯನ್ನು ಹೊತ್ತಿಸಿದೆ. ಶೈಕ್ಷಣಿಕ ಹಾಗೂ ವೃತ್ತಿಪರ ರಂಗದಲ್ಲಿ ಡಾಕ್ಟರ್ ಬದಿ ಅವರ ಸಾಧನೆ ಗಮನಾರ್ಹವಾಗಿದೆ. ಅಲಿಘಡ್ ಮುಸ್ಲಿಂ ವಿಶ್ವವಿದ್ಯಾಲಯದಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆ ವಿಷಯದಲ್ಲಿ ಡಾಕ್ಟರೇಟ್ ಸೇರಿದಂತೆ ವಿವಿಧ ಉನ್ನತ ಪದವಿಗಳನ್ನು ಪಡೆದಿರುವ ಅವರು ನಾಲ್ಕೋ ಸೇರಿದಂತೆ ಹಲವು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಸುಮಾರು 39 ವರ್ಷಗಳ ಕಾಲ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಅಪಾರ ವೃತ್ತಿಪರ ಅನುಭವ ಗಳಿಸಿದ್ದಾರೆ. ಉತ್ತಮ ಯಶಸ್ಸಿನ ಗಳಿಕೆಯಲ್ಲಿ ಸಿಂಹಪಾಲನ್ನು ಸಮಾಜಕ್ಕೆ ಮುಡಿಪಾಗಿಟ್ಟಿರುವ ಡಾಕ್ಟರ್ ಬದಿ ಅವರ ಶಿಕ್ಷಣ ಕ್ಷೇತ್ರದ ಕೊಡುಗೆ ಅಪಾರವಾಗಿದೆ. ಬೆಟಗೇರಿಯ ಎಸ್ಎಸ್ಕೆ ಶ್ರೀ ಜಗದಂಬಾ ಶಿಕ್ಷಣ ಸಂಸ್ಥೆ, ಶ್ರೀಮತಿ ಲೀಲಾಬಾಯಿ ನಾರಾಯಣ ಸಾ ಬದಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಗ್ರಂಥಾಲಯ ಅಭಿವೃದ್ಧಿ ಹಾಗೂ ಬೆಂಗಳೂರಿನ ಶೇಷಾದ್ರಿಪುರಂ ಎಸ್ಎಸ್ಕೆ ವಿದ್ಯಾರ್ಥಿ ನಿಲಯ ಸೇರಿದಂತೆ ಅನೇಕ ಸಂಸ್ಥೆಗಳಲ್ಲಿ ಇವರು ಉದಾರವಾಗಿ ದೇಣಿಗೆ ಮತ್ತು ನಿರಂತರ ಬೆಂಬಲ ನೀಡುತ್ತಾ ಬಂದಿದ್ದಾರೆ. ಕೇವಲ ಶಿಕ್ಷಣಕ್ಕಷ್ಟೇ ಸೀಮಿತವಾಗದೆ ಸಾಮಾಜಿಕ ಜವಾಬ್ದಾರಿಯಲ್ಲೂ ಟ್ರಸ್ಟ್ ಸದಾ ಮುಂಚೂಣಿಯಲ್ಲಿದೆ. ಅಕ್ಷಯ ಪಾತ್ರ ಫೌಂಡೇಶನ್ ಮೂಲಕ ಶಾಲಾ ಮಕ್ಕಳ ಪೌಷ್ಟಿಕ ಆಹಾರ ಯೋಜನೆಗೆ ಆರ್ಥಿಕ ನೆರವು ನೀಡಿರುವುದರ ಜೊತೆಗೆ ಕೋವಿಡ್ ಮಹಾಮಾರಿಯ ಸಂಕಷ್ಟದ ಸಮಯದಲ್ಲಿ ಬೆಟಗೇರಿಯ ಎಸ್ಎಸ್ಕೆ ಸಮಾಜದ ಸುಮಾರು 400 ಬಡ ಕುಟುಂಬಗಳಿಗೆ ಉಚಿತ ಆಹಾರ ಧಾನ್ಯಗಳ ಕಿಟ್ ವಿತರಿಸಿ ಮಾನವೀಯತೆಯ ಮೆರೆದಿದೆ. ಅಲ್ಲದೆ 2024ರಲ್ಲಿ ನಡೆದ ಉಚಿತ ಸಾಮೂಹಿಕ ವಿವಾಹ ಹಾಗೂ ಉಪನಯನ ಕಾರ್ಯಕ್ರಮದ ಅನ್ನ ಸಂತರ್ಪಣೆಯ ಸಂಪೂರ್ಣ ವೆಚ್ಚವನ್ನು ಟ್ರಸ್ಟ್ ಭರಿಸುವ ಮೂಲಕ ಸಾರ್ವಜನಿಕರ ಶ್ಲಾಘನೆಗೆ ಪಾತ್ರವಾಗಿದೆ. ಆರ್ಥಿಕವಾಗಿ ಹಿಂದುಳಿದಿರುವಿಕೆಯ ಯಾವೊಬ್ಬ ವಿದ್ಯಾರ್ಥಿಯ ಕನಸಿಗೂ ಅಡ್ಡಿಯಾಗಬಾರದು ಎಂಬ ಉದಾತ್ತ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರುವ ಡಾಕ್ಟರ್ ಬದಿ ಅವರು ತಮ್ಮ 84ನೆಯ ಇಳಿವಯಸ್ಸಿನಲ್ಲಿ ಸಮಾಜ ಸೇವೆಯ ಚಟುವಟಿಕೆಯಲ್ಲಿ ಯುವಕರಂತೆ ತೊಡಗಿಸಿಕೊಂಡಿರುವುದರ ಮುಂದಿನ ಪೀಳಿಗೆಗೆ ದೊಡ್ಡ ಆದರ್ಶವಾಗಿದೆ. ಈ ಸತ್ಕಾರ್ಯಗಳಿಗೆ ಹೆಗಲಾಗಿ ನಿಂತಿರುವ ಟ್ರಸ್ಟ್ನ ಇತರ ಟ್ರಸ್ಟಿಗಳಾದ ಪಿಟಿ ಮಿಸ್ಕಿನ್ ಹಾಗೂ ಶಂಕರ್ ಲದ್ವಾ ಅವರು ಮೂಲತಃ ಗದಗ್ ಬೆಟಗೇರಿಯವರಾಗಿದ್ದು ಪ್ರಸ್ತುತ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಚಾರ್ಟರ್ಡ್ ಅಕೌಂಟೆಂಟ್ಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ತಮ್ಮ ವೃತ್ತಿಪರ ಪರಿಣಿತಿ ಮತ್ತು ಸಾಮಾಜಿಕ ಬದ್ಧತೆಯ ಮೂಲಕ ಟ್ರಸ್ಟ್ನ ಪ್ರತಿಯೊಂದು ಯೋಜನೆಯು ಯಶಸ್ವಿಯಾಗಲು ಬೆನ್ನೆಲುಬಾಗಿ ನಿಂತಿದ್ದಾರೆ. ಒಟ್ಟಾರೆಯಾಗಿ ಡಾಕ್ಟರ್ ಎನ್.ವಿ. ಬದಿ ಚಾರಿಟೇಬಲ್ ಟ್ರಸ್ಟ್ನ ಈ 7 ವರ್ಷಗಳ ಪಯಣ ಕೇವಲ ಒಂದು ಸಂಸ್ಥೆಯ ಸಾಧನೆಯಲ್ಲ, ಬದಲಿಗೆ ಶಿಕ್ಷಣ, ಸೇವೆ ಮತ್ತು ಸಮಾಜಮುಖಿ ಚಿಂತನೆಯ ಮೂಲಕ ಸಮುದಾಯದ ಭವಿಷ್ಯವನ್ನು ಉಜ್ವಲಗೊಳಿಸುತ್ತಿರುವ ಮಹತ್ತರ ಯಶೋಗಾಥೆಯಾಗಿದೆ.
ಇಂತಹ ಅಪರೂಪದ ಸಾಧಕರು, ಮಹನೀಯರು, ಸಮಾಜ ಸೇವಾ ಚಿಂತಕರಿಗೆ ಚಕ್ರವರ್ತಿ ದಿನಪತ್ರಿಕೆ ಬಳಗದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು.